ನ್ಯೂಸ್ ಫಸ್ಟ್ ಲೈವ್ಗೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್ಸ್. ಜಾತಿ ಜನಗಣತಿ ವಿಚಾರದಲ್ಲಿ ಸಂಘದ ಸಲಹೆ ಕೇಳಿದ ಬಿಜೆಪಿ. ಜಾತಿಗಿಂತ ಧರ್ಮ ಮುಖ್ಯ, ಧರ್ಮವನ್ನ ಒಗ್ಗೂಡಿಸಲು ಸಜ್ಜಾದ ಕೇಸರಿ. ಶೀಘ್ರದಲ್ಲೇ ಸ್ವಾಮೀಜಿಗಳ ಜೊತೆ ಸಭೆ ಸೇರಲು ತೀರ್ಮಾನ. ರಾಜ್ಯದಲ್ಲಿ ಹೆಚ್ಚಾದ ಜಾತಿ ಜನಗಣತಿ ವರದಿಯ ಕಿಚ್ಚು. ಕ್ಯಾಸ್ಟ್ ಸೆನ್ಸಸ್ ಬಗ್ಗೆ ತೋಂಟದಾರ್ಯ ಶ್ರೀಗಳು ಅಸಮಾಧಾನ. ವರದಿ ಸಮರ್ಪಕವಾಗಿಲ್ಲ, ಮತ್ತೊಮ್ಮೆ ವರದಿ ಸಿದ್ಧಪಡಿಸಿ ಅಂತ ಒತ್ತಾಯ. ವೀರಶೈವ ಒಕ್ಕಲಿಗರನ್ನ ಎದುರು ಹಾಕೊಂಡು ರಾಜ್ಯಭಾರ ಮಾಡೋಕ್ಕಾಗತ್ತಾ? ಜಾತಿ ಜನಗಣತಿ ವರದಿ ವಿರುದ್ಧ ಶಾಮನೂರು ಶಿವಶಂಕರಪ್ಪ ನೇರ ಸಮರ. ಸರ್ಕಾರಕ್ಕೆ ಡೈರೆಕ್ಟ್ ವಾರ್ನಿಂಗ್ ಕೊಟ್ರ ಕಾಂಗ್ರೆಸ್ ಹಿರಿಯ ಶಾಸಕ. ಉಭಯ ಸಂಕಟಕ್ಕೆ ಸಿಲುಕಿದ್ರ ಡಿಕೆ ಶಿವಕುಮಾರ್. ಪಕ್ಷ ಮತ್ತು ಸಮುದಾಯ ಎರಡರ ಪರವೂ ನಿಲ್ಲಬೇಕಾದ ಇಕ್ಕಟ್ಟು. ಜಾತಿ ಗಣತಿ ವಿರೋಧಿಸಲಾಗದೆ, ಒಪ್ಪಲೂ ಆಗದೆ ಡಿಸಿಎಂ ತೊಳಲಾಟ. ಜಾತಿ ಗಣತಿ ಬಗ್ಗೆ ಪ್ರಬಲ ಸಮುದಾಯದ ಶ್ರೀಗಳು ಸೈಲೆಂಟ್. ಒಕ್ಕಲಿಗ ಮತ್ತು ಲಿಂಗಾಯತ ಸ್ವಾಮೀಜಿಗಳಿಂದ ಕಾದು ನೋಡುವ ತಂತ್ರ. ನಿರ್ಮಲಾನಂದನಾಥ ಶ್ರೀ, ಸಿದ್ಧಲಿಂಗ ಶ್ರೀ, ಸುತ್ತೂರು ಶ್ರೀಗಳು ಮೌನ. ಜಾತಿ ಗಣತಿಯ ವರದಿಯಲ್ಲಿ ಅಲ್ಪಸಂಖ್ಯಾತರೇ ನಂಬರ್ 1. ಜಾತಿ ಜನಗಣತಿ ವರದಿಯಿಂದ ಎಚ್ಚೆತ್ತ ದಳಪತಿಗಳು. ತಮ್ಮ ಮೂಲ ಸಿದ್ಧಾಂತ ಜಾತ್ಯತೀತ ತತ್ವದ ಕಡೆ ದಳಪತಿಗಳ ಚಿತ್ತ. ಇವತ್ತಿಂದ ಜನಾಕ್ರೋಶ ಯಾತ್ರೆ 2ನೇ ಹಂತ ಆರಂಭ. ಮೊದಲ ಹಂತದಲ್ಲಿ ಹಳೆ ಮೈಸೂರು, ಕರಾವಳಿ, ಮಲೆನಾಡು ಭಾಗದಲ್ಲಿ ಯಶಸ್ವಿ ಯಾತ್ರೆ. ಯಶಸ್ಸಿನ ವರದಿಯನ್ನು ಹೈಕಮಾಂಡ್ಗೆ ನೀಡಿರುವ ಬಿವೈ ವಿಜಯೇಂದ್ರ. ವಿಜಯಪುರದಲ್ಲಿ ಸಬ್ಸಿಡಿಯಲ್ಲಿ ಬೈಕ್ ಕೊಡಿಸೋದಾಗಿ ಹೇಳಿ ಮಕ್ಮಲ್ ಟೋಪಿ. ಮಂಜುನಾಥ ಹೊಸಮನಿ ಎಂಬಾತನಿಂದ ವಂಚನೆ. ಸಿನಿಮಾ ಮಾದರಿಯಲ್ಲಿ ಪಂಗನಾಮ ಹಾಕಿದ ಆಸಾಮಿ. ಮಂಡ್ಯದಲ್ಲಿ ಹಣಕಾಸು ವಿಚಾರಕ್ಕೆ ಯುವಕ ಬಲಿ. ಹಲ್ಲೆಗೊಳಗಾಗಿದ್ದ ಯುವಕ 13 ದಿನಗಳ ಬಳಿಕ ಸಾವು. ಹಲ್ಲೆ ಮಾಡಿರುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆ. ಬೆಟ್ಟಿಂಗ್ ಪ್ರಮೋಟ್ ಮಾಡ್ತಿದ್ದ ರೀಲ್ಸ್ ಕ್ರಿಯೇಟರ್ಗಳಿಗೆ ಸಿಸಿಬಿ ನೋಟಿಸ್. ಕೆಟ್ಟ ಮೇಲೆ ಬುದ್ಧಿ ಕಲಿತ ರೀಲ್ಸ್ ಸ್ಟಾರ್ಸ್. ದೀಪಕ್ ಗೌಡ, ಗೋಲ್ಡ್ ದಚ್ಚು, ಸೋನು ಶ್ರೀನಿವಾಸ್ ಗೌಡ ಸೇರಿ ಹಲವರಿಂದ ಕ್ಷಮೆಯಾಚನೆ. ವಕ್ಫ್ ತಿದ್ದುಪಡಿ ಕಾಯ್ದೆಯ ಕಾನೂನು ಸಮರ ಇಂದಿನಿಂದ ಆರಂಭ. ಸುಪ್ರೀಂ ಕೋರ್ಟ್ನಿಂದ ವಕ್ಫ್ ತಿದ್ದುಪಡಿ ಕಾಯ್ದೆಯನ್ನು ಪ್ರಶ್ನಿಸಿದ್ದ 79 ಅರ್ಜಿಗಳ ವಿಚಾರಣೆ. ಕಾಯ್ದೆ ತಿದ್ದುಪಡಿ ಬಲವಾಗಿ ಸಮರ್ಥಿಸಿಕೊಳ್ಳಲು ಕೇಂದ್ರ ಸರ್ಕಾರ ಸಜ್ಜು. ಇವತ್ತಿಂದ ಬಿಲ್ಲಾರಂಗ ಭಾಷಾ ಚಿತ್ರದ ಶೂಟಿಂಗ್ ಆರಂಭ. ಸಣ್ಣದೊಂದು ಗ್ಲಿಂಪ್ಸ್ ಹಂಚಿಕೊಳ್ಳಲಿದೆ ಚಿತ್ರತಂಡ. ಕಿಚ್ಚನ ಹೊಸ ಅವತಾರ ನೋಡೋಕೆ ಅಭಿಮಾನಿಗಳು ಕಾತುರ. ದುನಿಯಾ ಜಂಗ್ಲಿ ಬಳಿಕ ಮತ್ತೆ ಒಂದಾಗ್ತಾ ಇದೆಯಾ ಮಾಸ್ ಜೋಡಿ. ದುನಿಯಾ ವಿಜಯ್, ಸುಕ್ಕಾ ಸೂರಿ ಭೇಟಿಯ ಫೋಟೋ ವೈರಲ್. ಹೊಸ ಸಿನಿಮಾದ ಪ್ಲಾನ್ ಇದೆಯಾ ಎಂಬ ಕುತೂಹಲ. ತಲಾ ಅಜಿತ್ ನಟನೆಯ ಗುಡ್ ಬ್ಯಾಡ್ ಅಗ್ಲಿ ಸಿನಿಮಾಗೆ ಇಳೆಯರಾಜ ಶಾಕ್. 100 ಕೋಟಿ ಕಲೆಕ್ಷನ್ ಗಳಿಸಿ ಮುನ್ನುಗ್ತಾ ಇರೋ ಚಿತ್ರದ ಮೇಲೆ ಕೇಸ್. 3 ಹಾಡುಗಳನ್ನ ಬಳಸಿಕೊಳ್ಳಲಾಗಿದೆ ಅಂತ 5 ಕೋಟಿ ಕಾಂಪನ್ಸೇಷನ್ ಕೋರಿ ನೋಟಿಸ್. ಕೆಕೆಆರ್ ವಿರುದ್ಧ ಪಂದ್ಯದಲ್ಲಿ ಪಂಜಾಬ್ನ ಚಹಲ್ ಕಮಾಲ್. 4 ವಿಕೆಟ್ ಕಿತ್ತು ಯಶಸ್ವಿ ಬೌಲಿಂಗ್. ಅಬ್ಬರದ ಬೌಲಿಂಗ್ಗೆ ಫಿದಾದ ಗೆಳತಿ ಆಜೆ ಮಹವಾಶ್. ವಾಟ್ ಎ ಪ್ಲೇಯರ್ ಅಂತ ಬಣ್ಣನೆ. ಐಪಿಎಲ್ 32ನೇ ಪಂದ್ಯದಲ್ಲಿ ಇವತ್ತು ರಾಜಸ್ಥಾನ ಡೆಲ್ಲಿ ಮುಖಾಮುಖಿ. ಸೋಲಿನ ಸುಳಿಯಿಂದ ಹೊರಬರಲು ಆರ್ಆರ್ ಸಜ್ಜು. 4 ಗೆಲುವಿನ ಬಳಿಕ ಸೋಲು ಕಂಡಿದ್ದ ಡಿಸಿ ಮತ್ತೆ ಗೆಲುವಿನ ಲಯಕ್ಕೆ ಮರಳಲು ಸಿದ್ಧತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.